ಅಯ್ಯಯ್ಯೋ ಪ್ರಜ್ವಲ್ ರೇವಣ್ಣ, ನಿಮಗಿದು ಬೇಕಿತ್ತಾ? ಮಾಜಿ ಸಂಸದ ಈಗ ಕೇವಲ ಕೂಲಿ ಕಾರ್ಮಿಕ. ಅಯ್ಯೋ ಏನಪ್ಪ ಹಿಂಗೆ ಹೇಳ್ತೀರಿ ನೀವು ರೆಬೆಟ್? ಹಿಂಗಲ್ಲ, ಅದು ಹಂಗೆ. ನೀವು ಹಂಗೆ ಹೇಳ್ತೀರಿ ಹಿಂಗೆ ಹೇಳ್ತೀರಿ ಅಂತೆಲ್ಲ ಹೇಳಂಗಿಲ್ಲ. ಪೊಲೀಸಲ್ಲಿಲ್ಲ ಎಚ್ ಡಿ ರೇವಣ್ಣರವರ ಪೂಜೆ ಪುನಸ್ಕಾರ. ಪೂಜೆ ಫಲವಾಗಿ ಸಿಕ್ಕಿದ್ದು ಕೇವಲ 524 ರೂಪಾಯಿ ದಿನಗೂಲಿ ಸಿಕ್ಕಿದ್ದು. ಪೂಜೆ ಪುನಸ್ಕಾರದಿಂದ ಸಿಕ್ಕಿದ್ದು ಕೇವಲ 524 ರೂಪಾಯಿ ದಿನಗೂಲಿ. ಪ್ರಜ್ವಲ್ ರೇವಣ್ಣ ಏನು ಅವೆಲ್ಲ ಇಲ್ಲ. ಈಗ ವಿ ಐ ಪಿ ಸಂಸದ, ಮಾಜಿ ಸಂಸದ. ಮಾಜಿ ಸಂಸದ ಈಗ ಕೂಲಿ ಕಾರ್ಮಿಕ. ಏನಪ್ಪ ನೀವು ರೆಬಲ್ ಟಿವಿಯವ್ರು ಕೂಲಿ ಕಾರ್ಮಿಕ? ಹೌದ್ರಿ, ಜೈಲೊಳಗಡೆ ಕೂಲಿ ಕಾರ್ಮಿಕ. ರೇವಣ್ಣ ಪೂಜೆ ಮಾಡಿದ್ರು, ಹೋಮ ಮಾಡಿದ್ರು, ಅವ್ಯಾವುದು ಫಲಿಸಲಿಲ್ಲ. ಅದು ಫಲಿಸಿದ್ದು 524 ರೂಪಾಯಿ ದಿನದ ಕೂಲಿ. ಎಷ್ಟೋ? 524 ರೂಪಾಯಿ. ಡೈಲಿ ದುಡಿ, ಮನೆಗಲ್ಲ, ಜೈಲಿಗೆ ನಡಿ. ಜೈಲಿನ ಸೆಲ್ಲೊಳಗಡೆ ನಡಿ, ಮನಿಕೋ, ಎದ್ದೇಳು, ಕೆಲಸ ಮಾಡು, ದುಡಿ, ಮನಿಕೋ. ಮತ್ತು ಕುಡಿ ಗಿಡಿ ಅಂತೆಲ್ಲ ಕೇಳ್ಬಿಡಿ, ದುಡಿ ಅಷ್ಟೇ, ಆಯಿತಾ? ಕೇವಲ 524 ರೂಪಾಯಿ ದಿನಗೂಲಿ. ಎಸ್ ಬನ್ನಿ, ಈ ಕೂಲಿ ಕಾರ್ಮಿಕ ಪ್ರಜ್ವಲ್ ರೇವಣ್ಣ ಅವ್ರದ್ದು ಹೆಂಗಿರುತ್ತೆ ದಿನಚರಿ ಅಂತ ನೋಡ್ಬಿಡೋಣ, ಪಡ ಅಂತ. ಇನ್ಮೇಲೆ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಕೂಲಿ ಕಾರ್ಮಿಕ ಕಂಡ್ರಪ್ಪ. ನೋ MP, ನೋ ಮಾಜಿ MP. ಮಾಜಿ ಸಂಸದನಿಗೆ, ಮಾಜಿ MP ಹೌದು, ಮಾಜಿ ಸಂಸದನಿಗೆ 524 ರೂಪಾಯಿ. ಆಮೇಲೆ 1 ವರ್ಷದ ಬಳಿಕ ಅವರು ಸೀನಿಯರ್, 528 ರೂಪಾಯಿ, 4 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ. ಆಮೇಲೆ ಜೈಲಿನಲ್ಲಿ ಸಾಮಾನ್ಯ ಕೈದಿ ಅಂತ ಇರಬೇಕು, ಬೇರೆ ಕೈದಿಗಳಂತೆ ಬಿಳಿ ಬಟ್ಟೆ ಧರಿಸ್ಬೇಕು, 8 ಗಂಟೆ ಕೆಲಸ ಮಾಡಲೇಬೇಕು. ಏನೇನು ಕೆಲಸ ಇರುತ್ತೆ ಗೊತ್ತಾ? ಬೇಕ್ರಿ, ಗಾರ್ಡನ್, ಹೈನುಗಾರಿಕೆ, ತರಕಾರಿ ಬೆಳೆಯೋದು, ಕರಕುಶಲ ವಸ್ತು, ಟಿಂಕರಿಂಗು, ಫರ್ನಿಚರು, ಮರಗೆಲ್ಸ, ಏನೇನು ಇರ್ತವೆ ಅವೆಲ್ಲ ಮಾಡಬೇಕು. ಆಗಲ್ಲ ಅಂತೆಲ್ಲ ಹೇಳಂಗಿಲ್ಲ. ಪ್ರಜ್ವಲ್ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಬೇಕಾಗುತ್ತಿಲ್ಲ, ಎಲ್ಲನೂ ಮಾಡಬೇಕು ಅಂತೇನಿಲ್ಲ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬೋದು, ಒಂದನ್ನು ಮಾಡ್ಬೋದು. ಆಮೇಲೆ ನಾವು ಈ ರೀತಿಯಾಗಿ ಕೆಲಸ ಮಾಡಿದ್ರೆ ಜೈಲಿನಲ್ಲಿ, ಅವರು ಪ್ರಜ್ವಲ್ ರೇವಣ್ಣ ಅವರು ಇಷ್ಟು ಚಂದವಾಗಿ ಕೆಲಸ ಮಾಡಿದ್ರೆ 3 ವರ್ಷ ಆದಮೇಲೆ ಪ್ರಜ್ವಲ್ ರೇವಣ್ಣ ಅವರು ಸೀನಿಯರ್, ಫುಲ್ ಸೀನಿಯರ್ ಅವರು. ಆವಾಗ ಅವರ ಸಂಬಳ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ? ಈಗ ಅವ್ರಿಗೆ 524 ರೂಪಾಯಿ ಸಂಬಳ, 1 ವರ್ಷ ಆದಮೇಲೆ 4 ರೂಪಾಯಿ ಜಾಸ್ತಿ ಆಗುತ್ತೆ, 528 ರೂಪಾಯಿ ಸಂಬಳ. 3 ವರ್ಷ ಆದಮೇಲೆ ಒಂದು 100 ರೂಪಾಯಿ ಜಾಸ್ತಿ ಆಗುತ್ತೆ, ಒಂದು 130 ರೂಪಾಯಿ ಜಾಸ್ತಿ ಆಗುತ್ತೆ, 663 ರೂಪಾಯಿ ಆಗುತ್ತೆ. ಆಗ ಆ ಥರ 663 ರೂಪಾಯಿ ಆದರೆ ಪ್ರಜ್ವಲ್ ರೇವಣ್ಣ ಅವರು ಈ ಕೆಲಸಗಳಲ್ಲಿ ಬೇಕ್ರಿ, ಗಾರ್ಡನ್, ಹೈನುಗಾರಿಕೆ, ತರಕಾರಿ, ಕರಕುಶಲ ವಸ್ತು, ಮರಗೆಲಸ, ಇದು ಯಾವುದರಾದ್ರೂ ಒಂದು ಕೆಲಸದಲ್ಲಿ ಪರಿಣಿತರು ಅಂತ ಪ್ರೂವ್ ಆಗುತ್ತೆ. ಓಕೆ, ನೀವೆಲ್ಲ ಹೇಳ್ತಾ ಇದ್ದೀರಲ್ಲಪ್ಪ, ರೆಬೆಲ್ ಟಿವಿಯವ್ರು ದೊಡ್ಡದಾಗೇನೋ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ, ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವ್ರು ಆಚೆ ಬರೋಕ್ಕಾಗಲ್ವಾ? ನಾವು ಆಚೆ ಕರೆಸ್ತೀವಿ ಅಂತ ಏನೋ ನಿಮ್ಮ ತಲೆ ನೋಡ್ತಾ ಇದೆಯಾ? ಬನ್ನಿ ಅದ್ರ ಬಗ್ಗೆನೂ ಮಾತಾಡೋಣ, ಏನಾಗುತ್ತೆ ನೋಡೋಣ. ಹಾಗಾದರೆ ಬನ್ನಿ ಅದನ್ನು ಬ್ರೇಕಿಂಗ್ ಫೈರ್ ಮಾಡಿ. ಹಾಗಾದರೆ ಜೈಲಿನಲ್ಲಿದ್ದರೆ ಊರು ನೋಡೋಕ್ಕಾಗಲ್ವೇ? ಪ್ರಜ್ವಲ್ ರೇವಣ್ಣ ಅವ್ರಿಗೆ ಊರು ನೋಡೋಕ್ಕಾಗಲ್ವೇ? ಕುಟುಂಬಸ್ಥರ ಜೊತೆ ಕಾಲ ಕಳೆಯೋ ಅವಕಾಶ ಇಲ್ವೇ? ಸಜಾ ಕೈದಿಗೆ ಇವೆ ಒಂದಷ್ಟು ಅವಕಾಶಗಳು. ಬನ್ನಿ, ನಿಮ್ಮನ್ನು ಅಭಿಮಾನಿಗಳನ್ನ ಖುಷಿ ಪಡಿಸ್ತೀವಿ ನಾವು ಇವಾಗ. ಈ ಅವಕಾಶಗಳನ್ನ ಪ್ರಜ್ವಲ್ ಬಳಸಿಕೊಳ್ಳಬಹುದು. ಖುಷಿ ಅಂತಂದ್ರೆ ಪೂರ್ತಿ ಖುಷಿ ಆಗ್ಬಿಡಿ. ಈಗ ಆಚೆ ಬರ್ತಾರೆ ನಮ್ಮ ಪ್ರಜ್ವಲ್ ರೇವಣ್ಣ ಅಂತ, ಏನು ಅಂತ ಹೇಳ್ತೀನಿ ನಾನು, ಯಾವ ಥರ ಅಂತ. ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ನಮ್ಮ ಪ್ರಜ್ವಲ್ ರೇವಣ್ಣ ಏನು ಆಚೆ ಬರೋಂಗಿಲ್ವಾ ಸಾರ್? ನೀವೇನು ಹಿಂಗೆ ಹೇಳ್ತಾ ಇದ್ದೀರಾ? ಏನು ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆ ಅಂದ್ಬಿಟ್ರೆ ಏನು ಲೈಫ್ ಲಾಂಗ್ಗೆ ಜೈಲಲ್ಲಿ ಇರಬೇಕಾ? ಅವ್ರಿಗೇನು ಪವರ್ ಇಲ್ವಾ? ಅವ್ರಿಗೇನು ದುಡ್ಡಿಲ್ವಾ? ಅವ್ರೇನು ಕಮ್ಮಿನಾ? ಅವರು ಮಾಜಿ ಸಂಸದ, ಅದು ಇದು ಮಣ್ಣಂಗಟ್ಟೆ. ನೋ, ಬನ್ನಿ ಈಗ ನಾವು ಹೇಳ್ತೀವಿ, ನಿಮಗೆ ಕ್ಲಾರಿಟಿ ಕೊಡ್ತೀವಿ. ತಗೊಳಪ್ಪ, ಹೊರಬರೋ ಚಾನ್ಸ್ ಇದೆಯಾ ಪ್ರಜ್ವಲ್? ಇದೆ, ಖುಷಿಪಡಿ, ಇದೆ. ಹೇಗೆ? ಜೀವಾವಧಿ ಶಿಕ್ಷೆ ಅಂದರೆ ಜೀವನ ಪರ್ಯಂತ ಶಿಕ್ಷೆ, ಜೀವಾವಧಿ ಅಂದರೆ 14 ವರ್ಷ ಅಲ್ಲ. ಆದರೆ ಜೀವಾವಧಿ ಶಿಕ್ಷೆಯಲ್ಲಿ 14 ವರ್ಷದ ಮೇಲೆ ಸನ್ನಡತೆಯ ಆಧಾರದಲ್ಲಿ ರಿಲೀಸ್ ಆಗಬಹುದು. ಪ್ರಜ್ವಲ್ ರೇವಣ್ಣ ಇನ್ಮೇಲಿಂದ ಯಾವ ಮಹಿಳೆಯರ ಮೇಲೂ ಕಣ್ಣು ಹಾಕಲ್ಲ. ಆ ಕೆಟ್ಟ ಬುದ್ಧಿ ಹೋಯ್ತು, ಬ್ಲ್ಯಾಕ್ ಮೇಲ್ ಮಾಡೋ ಬುದ್ಧಿ ಹೋಯ್ತು, ಎಲ್ಲ ಹೋಯ್ತು. ಪ್ರಜ್ವಲ್ ರೇವಣ್ಣ ಇನ್ನೇನಿದ್ರು ಶ್ರೀರಾಮಚಂದ್ರ ಅಂತ ಯಾವಾಗ ಪ್ರೂವ್ ಆಗುತ್ತೋ ಆಗ ರಾಷ್ಟ್ರೀಯ ಹಬ್ಬಗಳಲ್ಲಿ ಸರ್ಕಾರ ಒಂಚೂರು ಏನಾರು ಆ ಕಡೆ ಈ ಕಡೆ ಚೇಂಜ್ ಆಗಿದ್ರೆ ಒಂಚೂರು ರಿಲೀಸ್ ಮಾಡ್ಬೋದು. ಆಮೇಲೆ ಪೆರೋಲ್ ಮೇಲೆ ಹೊರ ಬರ್ಬೋದು. ಪೆರೋಲ್ ಮೇಲೆ ಅಂತಂದ್ರೇನು? ಈಗ ನಾವು ಹಾಸ್ಟೆಲ್ಗಳಲ್ಲಿ ದಸರಾ ರಜೆ ಇರುತ್ತೆ, ಕ್ರಿಸ್ಮಸ್ ರಜೆ ಇರುತ್ತೆ, ಬೇಸಿಗೆ ರಜೆ ಇರುತ್ತೆ, ಹಾಗೆ ಜೈಲಿನಲ್ಲಿ ರಜೆಗಳಿರುತ್ತೆ ಪೆರೋಲ್ ಮೇಲೆ. ಅಂದರೆ ಪೆರೋಲ್ ಮೇಲೆ ಹೊರ ಬರಬೇಕು ಅಂದರೆ 3 ತಿಂಗಳು ರಜೆ ಇರುತ್ತಂತೆ. 3 ತಿಂಗಳು ರಜೆ ನಿಮಗೆ ಪುಸ್ತಕನ್ನು ಕೊಟ್ಬಿಡಲ್ಲ.
2 ವರ್ಷ ಜೈಲಲ್ಲಿ ಇರಬೇಕು. 2 ವರ್ಷ ನಿರಂತರವಾಗಿ ಜೈಲಿನಲ್ಲಿ ಇದ್ದು ಆಮೇಲೆ ವಾಪಸ್ 3 ತಿಂಗಳು ರಜೆ. 3 ತಿಂಗಳಾದ್ಮೇಲೆ ಮತ್ತೆ ಎಲ್ಲೂ ಎಸ್ಕೇಪ್ ಆಗಂಗಿಲ್ಲ. ಸಿಕ್ಕಾಪಟ್ಟೆ ಕಂಡೀಷನ್ಗಳು ತಗೊಂಡು ಹೋಗಬೇಕು. ಆಮೇಲೆ ಲಾಸ್ಟ್ ಟೈಮ್ ಜರ್ಮನಿಗೆ ಹೋಗಿದ್ರಲ್ಲ, ಹಂಗೆ ಎದ್ಬಿಟ್ರೆ ಆಗಲ್ಲ ಈಗ ಕತೆ. ಸೊ ಹಾಗಾಗಿ ಪೆರೋಲ್ ಮೇಲೆ 3 ತಿಂಗಳು ರಜೆಗೆ ಬರ್ಬೋದು ನೋಡ್ರಪ್ಪ. ಅಭಿಮಾನಿಗಳನ್ನೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದು. ರಜೆಯ ಬಳಿಕ ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ವಾಪಸ್ ಕಮ್ಬ್ಯಾಕ್ ಮಾಡಬೇಕು. ಅದೇ ರೀತಿಯಾಗಿ ಮತ್ತೆ ಫಸ್ಟ್ 2 ವರ್ಷ ಕಂಪಲ್ಸರಿ ಇರಬೇಕು. ಆಮೇಲೆ ಅದು ಗೊತ್ತಿಲ್ಲ, ಮೋಸ್ಟ್ಲಿ ಅವಾಗ ಮತ್ತೆ 3 ತಿಂಗಳು ಫಿಕ್ಸ್ ಆಗುತ್ತೆ ಅನಿಸುತ್ತೆ. ಮತ್ತು 1 ವರ್ಷಕ್ಕೊಂದ್ಸಲ 3 ತಿಂಗಳಿಗೊಂದ್ಸಲ ಬರ್ಬೋದು ಅನಿಸುತ್ತೆ, ಅಥವಾ ಮತ್ತೆ 2 ವರ್ಷ ಇರಬೇಕಾಗುತ್ತೆ, ಗೊತ್ತಿಲ್ಲ. ಈಗ ಆಯ್ತಪ್ಪ, ನೀನು ಇಷ್ಟೆಲ್ಲ ಹೇಳ್ದಲ್ಲ, ಕೆಲವರು ಪ್ರಶ್ನೆ ಇರ್ಬೋದು. ಈಗ ನೀನು ಇಷ್ಟೆಲ್ಲ ಮಾತಾಡೋದಲ್ಲಪ್ಪ, ಇಷ್ಟೆಲ್ಲ ದೊಡ್ಡದಾಗಿ ಹೇಳ್ತಾ ಇದೆಯಲ್ಲಪ್ಪ, ಹಂಗಾರೆ ಪ್ರಜ್ವಲ್ ರೇವಣ್ಣ ರಿಲೀಸ್ ಆಗೋಕ್ಕೆ ಆಗಲ್ವೇ? ರಿಲೀಸ್ ಭಾಗ್ಯನೇ ಇಲ್ವೇ? ಖಂಡಿತವಾಗ್ಲೂ ರಿಲೀಸ್ ಭಾಗ್ಯ ಇದೆ ಅಂತ ಹೇಳಿದ ಕೂಡಲೇ ನೀವು ಖುಷಿ ಪಡಬೇಡಿ. ಕೇಳಿ, ಈಗ ಮಾಜಿ ಸಂಸದ ರಿಲೀಸ್ ಆಗೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡ್ತಾ ಇರ್ಬೋದು. ಜೈಲಿನೊಳಗೆ ಇರಲು ತಂದೆ ರೇವಣ್ಣ ಬಿಟ್ಬಿಡ್ತಾರಾ ಅಷ್ಟು ಈಸಿಯಾಗಿ? ಪ್ರಬಲ ವ್ಯಕ್ತಿ ರೀ ಪ್ರಜ್ವಲ್ ರೇವಣ್ಣರಿಗೆ. ಒಂದೆರಡು ಅವಕಾಶ ಅಷ್ಟೇ. ಆದರೆ ಏನು ಮಾಡ್ತೀರಾ? ಸಾಕ್ಷಿಗಳು ಬಲವಾಗಿದೆ, ಸಿಗುತ್ತಾ ರಿಲೀಸ್ ಭಾಗ್ಯ? ಸಾಕ್ಷಿಗಳು ಬಲವಾಗಿದೆ. ಈ ಸಂದರ್ಭದಲ್ಲಿ ರಿಲೀಸ್ ಆಗಕ್ಕೆ ಸಾಧ್ಯನಾ? ರಿಲೀಸ್ ಭಾಗ್ಯ ಸಿಗುತ್ತಾ? ಎಲ್ಲ ಆಗ್ಬಿಡುತ್ತಾ? ಬನ್ನಿ, ಅದಕ್ಕೂ ಒಂದಷ್ಟು ದಾರಿಗಳಿವೆ. ಒಂದೆರಡು ದಾರಿ ಅಷ್ಟೇ. ಆದರೆ ನೀವು ಅಲ್ಲಿ ರಿಲೀಸ್ ಆಗ್ತಾರಾ ಹೌದಾ ಇಲ್ಲ ನೋಡಿ. ಪ್ರಶ್ನೆ ಈಗ ಒಂದು, ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಜೀವನ ಪರ್ಯಂತ ಶಿಕ್ಷೆ ಕಡಿಮೆ ಕೋರಿ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ಕೊಡಲು ಕೇಳಬಹುದು. ಹೈಕೋರ್ಟ್ನಲ್ಲಿ ಆಗದಿದ್ದರೆ ಸುಪ್ರೀಂ ಕೋರ್ಟ್ಗೂ ಹೋಗಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ಆಗದಿದ್ದರೆ ರಾಷ್ಟ್ರಪತಿಗೂ ಮನವಿ ಸಲ್ಲಿಸಬಹುದು. ಅಷ್ಟೇ. ಮತ್ತಿನ್ನು ಮುಂದಕ್ಕೆ ಏನು ಅಂತ ಕೇಳ್ಬೇಡಿ, ನನಗೆ ಮತ್ತೆ ಆಗಲ್ಲ ಹೇಳೋಕ್ಕೆ. ಇಷ್ಟೇ ಇರೋದು. ಈಗ ಈ ಆದೇಶ ಹೊರಡಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಕೊಟ್ಟಿದೆಯಲ್ಲ, ಈ ಆದೇಶವನ್ನು ಪ್ರಶ್ನೆ ಮಾಡಿಬಿಟ್ಟು ಹೈಕೋರ್ಟ್ಗೆ ಮನವಿ ಸಲ್ಲಿಸ್ಬೋದು. ಏನಂತ ಸಲ್ಲಿಸ್ಬೋದು? ಎರಡು ರೀತಿ ಸಲ್ಲಿಸ್ಬೋದು. ಒಂದು ಏನಪ್ಪ ಅಂತಂದರೆ, ಏನು ಗೊತ್ತಾ, ಒಂದು ಈಗೇನು ಆದೇಶ ಹೊರಡಿಸಿದ್ದಾರಲ್ಲ ಅದನ್ನು ರದ್ದು ಕೋರಿ. ಇದು ಮಾತ್ರ ಸಾಧ್ಯ ಇಲ್ಲ, ನೀವು ಹೋಗದೇ ಇದ್ರೂ ಒಳ್ಳೆಯದು. ಯಾಕಂದರೆ ಪ್ರಬಲವಾದಂಥ ಸಾಕ್ಷಿಗಳಿವೆ ರೀ. ಈ ತನಿಖೆ ಮಾಡೋದಕ್ಕೆ SIT ತನಿಖಾ ತಂಡ ಎಷ್ಟು ಕಷ್ಟಪಟ್ಟಿದೆ ಅಂತ ನಿಮಗೆ ಗೊತ್ತಾ? ಜರ್ಮನಿ, ಜಪಾನ್, ರಷ್ಯಾದಂಥ ದೇಶಗಳಲ್ಲಿ ಈ ಥರ ಪ್ರಕರಣಗಳು ಏನು ನಡೆದಿದೆ ಅದನ್ನು ಸರ್ಚ್ ಮಾಡಿ, ಸೇಮ್ ಇದೇ ರೀತಿಯಾದಂಥ ಪ್ರಕರಣಗಳು ಏನು ನಡೆದಿದೆ ಅಲ್ಲಿ ಸರ್ಚ್ ಮಾಡಿ ಅಂತಂದರೆ, ಅಲ್ಲಿ ಲೈಂಗಿಕವಾಗಿ ಬಳಸಿಕೊಳ್ಳುವಾಗ ಈತ ತನ್ನ ಮುಖವನ್ನು ವಿಡಿಯೋ ಮಾಡಿಕೊಂಡಿರಲಿಲ್ಲ. ಪ್ರಜ್ವಲ್ ರೇವಣ್ಣ ಕೇವಲ ಸಂತ್ರಸ್ತೆಯರ ಮುಖವನ್ನು ವಿಡಿಯೋ ಮಾಡಿಕೊಂಡಿದ್ದ. ಆದರೆ ಇಷ್ಟನ್ನು ಇಟ್ಕೊಂಡು SITಗೆ ತನಿಖೆ ಮಾಡೋದೇನು ಅಷ್ಟು ಈಸಿ ಅಲ್ಲ. ಸೊ ಹಾಗಾಗಿ ಇದೇ ರೀತಿ ಪ್ರಕರಣಗಳು ಬೇರೆ ದೇಶದಲ್ಲಿ ಏನೆಲ್ಲ ಇವೆ ಅಂತ ನೋಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾರೆ. ಆಗ ಇಡೀ ಪ್ರಜ್ವಲ್ ರೇವಣ್ಣ ಅವರ ದೇಹವನ್ನು ಸ್ಕ್ಯಾನ್ ಮಾಡೋದಕ್ಕೆ, ಅಂಗಾಂಗಗಳನ್ನು ಫೋಟೋ ತೆಗೆಯೋಕ್ಕೆ ಕೋರ್ಟಿಂದ ಒಂದು ಪರ್ಮಿಷನನ್ನು ತೆಗೆದುಕೊಳ್ತಾರೆ. ಆತ ಮೊದಲು ಒಪ್ಪಿರಲ್ಲ ಅದಕ್ಕೆ. ಆದರೆ ಪರ್ಮಿಷನನ್ನು ತೆಗೆದುಕೊಂಡು ಆತನ ಕೈ ಬೆರಳುಗಳು, ಆತನ ಖಾಸಗಿ ಅಂಗ, ಆತನ ಕಾಲುಗಳು, ಮೊಣಕಾಲು ಇವೆಲ್ಲದರ ಫೋಟೋವನ್ನು ತೆಗೆದುಕೊಂಡು, ಮತ್ತು ಕೈ ಅದನ್ನು ತೆಗೆದುಕೊಂಡು, ಆ ವಿಡಿಯೋ ಮತ್ತು ಈತನ ತೆಗೆದುಕೊಂಡಿರುವ ಅಂಗಾಂಗಗಳ ಫೋಟೋ ಇವೆರಡನ್ನೂ ಕೂಡ FSL ವರದಿಗೆ ಕೊಟ್ಟು ಅಲ್ಲಿ ತಜ್ಞ ವೈದ್ಯರು ಎಂಟ್ರಿ ಆಗಿ ಎರಡನ್ನೂ ಕೂಡ ಮ್ಯಾಚ್ ಮಾಡಿ ನೋಡಿದಾಗ ಪ್ರಜ್ವಲ್ ರೇವಣ್ಣ ಅವರ ಬಲಗೈನಲ್ಲಿ ಮಚ್ಚೆ ಇತ್ತು, ಮತ್ತು ಅದೇ ಬಲಗೈನಲ್ಲಿ ಒಂದು ಮಾರ್ಕ್, ಅಂದರೆ ಗಾಯ ಆದಂಥ ಮಾರ್ಕ್ ಇತ್ತು. ಅದನ್ನು ಇಟ್ಕೊಂಡು 99% ಈ ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣ ಅವರ ದೇಹ ಮತ್ತು ಭಾಗ, ಖಾಸಗಿ ಅಂಗ, ನೀವೇನಾದರೂ ಅಂದ್ಕೊಳ್ಳಿ, ಅದೆಲ್ಲದೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತೇಳಿ ಸಾಕ್ಷಿ ಬಲವಾಗಿ ಸಿಕ್ಕಿದ್ರಿಂದ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೈಕೋರ್ಟ್ನಲ್ಲಿ ಅಪೀಲ್ ಹೋಗಿ ನನಗೆ ಈ ಶಿಕ್ಷೆಯನ್ನು ಇಲ್ಲಿಗೆ ರದ್ದುಗೊಳಿಸಿ ಅಂತ ಕೇಳೋಕ್ಕಾಗಲ್ಲ. ಆದರೆ ಇನ್ನೊಂದು ಕೇಳ್ಬೋದು, ಶಿಕ್ಷೆಯನ್ನು ಕಡಿಮೆಗೊಳಿಸಿ. ಏನು ಜೀವಾವಧಿ ಶಿಕ್ಷೆ ಇದೆ, ಜೀವನ ಪರ್ಯಂತ ಶಿಕ್ಷೆ ಇದೆಯಲ್ಲ, ಇದನ್ನು ಕಡಿಮೆಗೊಳಿಸಿ ಅಂಥೇಳಿ ಒಂದು ಪ್ರಶ್ನೆ ಮಾಡ್ಬೋದು. ಅಲ್ಲೂ ಕೂಡ ಹೈಕೋರ್ಟ್ನಲ್ಲಿ ಏನಾದರೂ ಫೇಲ್ಯೂರ್ ಆದರೆ ವಾಪಸ್ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟುಕೊಂಡು ಜಾಮೀನು ಕೇಳಬಹುದು. ಗೀಮೀನೆಲ್ಲ ವರ್ಕೌಟ್ ಆಗಲ್ಲ, ನೀವು ಕೇಳದೇ ಇದ್ರೂ ಒಳ್ಳೆಯದು. ಹೈಕೋರ್ಟಲ್ಲಿ ಆಗದಿದ್ದರೆ ಸುಪ್ರೀಂ ಕೋರ್ಟ್ಗೆ ಸೇಮ್ ಆ್ಯಸ್ ಇಟ್ ಈಸ್ ನಾನು ಏನು ಹೇಳಿದೆ ಅದೇ ರೀತಿ ಅಪೀಲ್ ಮಾಡಬಹುದು. ಸಿಕ್ಕರೆ ಚಾನ್ಸ್ ಸಿಕ್ಕಂಗೆ, ಇಲ್ಲ ಅಂತಂದರೆ ಇಲ್ಲ. ಒಂದು ವೇಳೆ ಏನಾದರೂ ಹೈಕೋರ್ಟ್ನಲ್ಲಿ ಆಗದಿದ್ದರೆ ಆಗ ರಾಷ್ಟ್ರಪತಿವರೆಗೂ ಹೋಗಬಹುದು.
ನಮ್ಮ ದ್ರೌಪದಿ ಮುರ್ಮು ಅವರು ಬೇಡ ಬಿಡಿ, ಹೋಗೋದು ಬೇಡ ಅಲ್ಲಿಗೆ. ನನ್ನನ್ನು ಕೇಳ್ತೀರಿ ಅಂತಂದರೆ ಹೋಗೋದು ಬೇಡ ಬಿಡಿ. ಅಲ್ಲಿವರೆಗೂ ಹೋದರೆ ಅವರಂತೂ ಒಪ್ಪೋದೇ ಇಲ್ಲ ನನ್ನ ಪ್ರಕಾರ. ಆದರೆ ಹೋಗ್ಬೋದು. ನೀವು ನಾನು ಇವ್ರಿಗೆ ಹೇಳಲ್ಲಪ್ಪ, ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅಥವಾ ಅವ್ರ ಕುಟುಂಬಕ್ಕೆ ನೀವು ಹೋಗಬೇಡಿ ಅಂತ ಹೇಳಲ್ಲ, ಅಭಿಮಾನಿಗಳಿಗೆ ಹೇಳಿದ್ದು ನಾನು, ಹೋಗದೇ ಇದ್ರೆ ಆಗುತ್ತಪ್ಪ ಅಂತ. ಸೊ ಇಲ್ಲಿವರೆಗೂ ರಿಸ್ಕ್ ತೊಗೊಳಕ್ಕಾಗಲ್ಲ. ಮೋಸ್ಟ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಒಂದು ಡಿಸಿಷನ್ ಬರಬಹುದು.